Price Committee has totally failed to fix the normal price for this cultivation year. So we are agitating against this formality and principle. State government is not interested to safeguard the farmers of this state. So intentionally, state government is neglecting the farmers' interest. For that reason, we are agitating and we are boycotting. ಗಾಂಧಿ ಜಯಂತಿ ನಿಮಿತ್ತವಾಗಿ ರಾಜ್ಯದ ಕಬ್ಬು ಬೆಳೆಗಾರರ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಗಮನ ಹರಿಸಬೇಕು, ಯೋಗ್ಯ ಬೆಲೆ ಸಿಗಬೇಕು, ರೈತರ ಆತ್ಮಹತ್ಯೆಗಳು ನಿಲ್ಲಬೇಕು ಅಂತ ಮುನ್ನೆಚ್ಚರಿಕೆಯಾಗಿ ಇವತ್ತು ನಾವು ಭಾರತೀಯ ಕೃಷಿಕ ಸಮಾಜ, ರೈತ ಸಂಘಟನೆ ಮತ್ತು ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಅನೇಕ ರೈತರನ್ನು ಒಳಗೊಂಡು ಹೋರಾಟ ನಡೆಸಿದ್ದೇವೆ. ಇವತ್ತು ಸರ್ಕಾರ ಕೂಡಲೇ ಗಮನ ಹರಿಸಿ ಕಬ್ಬಿಗೆ ಬರುವ ಹಂಗಾಮಿನಲ್ಲಿ 3,500 ರೇಟ್ ಫಿಕ್ಸ್ ಮಾಡಬೇಕು. ಅದರ ಜೊತೆಗೆ ಕಳೆದ ವರ್ಷ ಇರ್ತಕ್ಕಂಥ ಬಾಕಿ ಜಿಲ್ಲೆಯ 21 ಸಕ್ಕರೆ ಕಾರ್ಖಾನೆಗಳು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಾರಂಭ ಇದೆ. ಇದುವರೆಗೆ 2,500ವರೆಗೆ 2,600ವರೆಗೆ ಕಳೆದ ವರ್ಷ ಕೆಲವು ಫ್ಯಾಕ್ಟರಿ ಅಲ್ಲಿವರೆಗೂ ಸಹಿತ ರೇಟ್ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನ ಇವತ್ತು ಸರ್ಕಾರಕ್ಕೆ ಮಾಡಿಕೊಡ್ತೇವೆ. ಈ ವಿನಂತಿಗೆ ಮಣಿದೇ ಹೋದಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ನೀಡುತ್ತೇವೆ. ತೀವ್ರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಕ್ಕರೆ ಸಚಿವರು ಗಮನ ಇದೇ ಜಿಲ್ಲೆಯ ಸಕ್ಕರೆ ಸಚಿವರು ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು. ಸಕ್ಕರೆ ಕಬ್ಬು ಬೆಳಿತಾರೆ, 1 ಟನ್ ಕಬ್ಬು ಬೆಳೆಯಕ್ಕೆ ಎಷ್ಟು ಖರ್ಚು ಬರ್ತದೆ ಅಂತ ತಿಳ್ಕೊಂಡು ಇವತ್ತ ಬೆಲೆಯನ್ನ ನಿಗದಿ ಮಾಡುವಲ್ಲಿ ಮುಂದಾಗಬೇಕು ಅಂತ ಇವತ್ತಿನ ಈ ಹೋರಾಟದ ಮುಖಾಂತರ ಸಂಘಕ್ಕೆ ಬೆಳಗಾವಿ ಜಿಲ್ಲೆ ಕಬ್ಬು ಬೆಳೆಗಾರರ ಸಂಘಕ್ಕೆ ಕಬ್ಬು ಬೆಲೆ ಕಬ್ಬು ಬೆಲೆ ಭಲೋ ಭಾರತ್ ಮಾತಾ ಕಿ ಜೈ, ಭಲೋ ಭಾರತ್ ಮಾತಾ ಕಿ ಜೈ. ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘಕ್ಕೆ ಜೈ, ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘಕ್ಕೆ ಜೈ. ಒಂದು ಫ್ಯಾಕ್ಟರಿ ಅವನು ಒಂದು ಬೆಲೆ ಕೊಡ್ತಾನೆ, ಇನ್ನೊಂದು ಫ್ಯಾಕ್ಟರಿ ಅವನು ತನಗೆ ಮನಸ್ಸಿಗೆ ಬಂದ ಬೆಲೆ ಕೊಡ್ತಾನೆ. ಏನು ಕದ್ದ ಮಾಲನ್ನ ತಂದು ಮಾರಾಟ ಮಾಡ್ತಾ ಇದ್ದೀವಿ ನಾವು. ಇವತ್ತು ನಮ್ಮ ಮುಂದೆ ಕಣ್ಣ ಮುಂದೆ ಒಂದು ಕಾನೂನು ಇದೆ, ಕಬ್ಬು ಖರೀದಿ ಮತ್ತು ನಿಯಂತ್ರಣ ಮಂಡಳಿ ಅಂತ ಹೇಳಿ ಒಂದು ಕಾನೂನುಬದ್ಧವಾದಂತಹ ಮಂಡಳಿ ರಚನೆ ಆಗಬೇಕು. ಆ ಮಂಡಳಿಯ ಮೂಲಕ ರೈತರಿಗೆ ನ್ಯಾಯವಾದಂತಹ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿದೆ. ಹಲವಾರು ರಾಜ್ಯದ ಹೈಕೋರ್ಟ್ಗಳು ಆದೇಶವನ್ನ ಮಾಡಿದೆ. ಆ ಆದೇಶದ ಮೇಲೆ ಸರ್ಕಾರದಲ್ಲಿ ಒಂದು ಕಾನೂನು ಬರುತ್ತೆ. ಆ ಕಾನೂನು ಬಂದರೂ ಕೂಡ ರೈತರಿಗೆ ನ್ಯಾಯವಾದಂತಹ ಬೆಲೆ ಸಿಗಲ್ಲ ಅಂದ್ರೆ ಈ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಅನ್ನುವಂತಹ ಘೋಷಣೆ. ಬಂಧುಗಳೇ, ಎಂತಹ ನೀಚ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಬಹಳ ಚೆನ್ನಾಗಿ ಹೇಳ್ತಾರೆ, ರೈತನೇ ಈ ದೇಶದ ಬೆನ್ನೆಲುಬು, ರೈತನೇ ಅನ್ನದಾತ. ಬೆನ್ನು ಮೂಳೆ ನಮ್ಮ ಕಣ್ಣಿಗೆ ಕಾಣೋ ರೀತಿ ಮುರಿತಾ ಇದ್ದೀರಿ, ನಿಮಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಆತ್ಮೀಯ ಬಂಧುಗಳೇ, ಎಲ್ಲ ಮುಖಂಡರು ಸೇರಿ ತೀರ್ಮಾನವನ್ನ ತಗೊಂಡ್ರು. ಅಕ್ಟೋಬರ್ 2ನೇ ತಾರೀಕು ಈ ದೇಶದಲ್ಲಿ ಒಂದು ಸ್ವಾತಂತ್ರ್ಯ ಚಳವಳಿಯನ್ನ ಹುಟ್ಟುಹಾಕಿದಂತಹ ನಾಯಕನ ಜನ್ಮದಿನದಂದು ನಾವು ಕರ್ನಾಟಕದಲ್ಲಿ ಮತ್ತೊಂದು ರೈತ ಪರವಾದಂತಹ ಕ್ರಾಂತಿಯ ಹೋರಾಟಕ್ಕೆ ಹುಟ್ಟು ಹಾಕ್ತಾ ಇದ್ದೇವೆ. ಇವತ್ತು ನಾವು ಮಾಡ್ತಾ ಇರುವಂತಹ ಈ ಹೋರಾಟ ಇದು ಇಂದಿನಿಂದ ಪ್ರಾರಂಭ. ಕಾನೂನು ಹೇಳುತ್ತೆ, ರೈತರಿಗೆ ವೈಜ್ಞಾನಿಕವಾದಂತಹ ಬೆಲೆಯನ್ನ ನಿಗದಿ ಮಾಡುವವರೆಗೆ ಯಾವುದೇ ಕಾರ್ಖಾನೆಗಳು ಪ್ರಾರಂಭ ಆಗಬಾರದು ಅನ್ನುವಂತಹ ಕಾನೂನು ನಮ್ಮ ಕಣ್ಣು ಮುಂದೆ ಇದ್ದಾಗ 1 ಟನ್ನಿಗೆ 3,000ಕ್ಕಿಂತ ಹೆಚ್ಚು ಹಣವನ್ನ ಕೊಟ್ಟಂತಹ ಕಾರ್ಖಾನೆಗಳು ನಮ್ಮ ಕಣ್ಣು ಮುಂದೆ ಇರಬೇಕಾದ್ರೆ ಇನ್ನು ಎಷ್ಟು ದಿನ ಅಂತ ಹೇಳಿ ನೀವು ರೈತರನ್ನ ಕತ್ತಲಲ್ಲಿ ಇಡ್ತೀವಿ. ಮಲ್ಲಪ್ಪನ್ನ ಕೊಲೆ ಮಾಡ್ತಾನೆ ಯಾರು? ರಾಮಪ್ಪ ಅಂತ. ರಾಮಪ್ಪನ್ನ ಹಿಡ್ಕೊಂಡು ಬಂದು ಕಟಕಟೆ ಒಳಗೆ ನಿಲ್ಲಿಸ್ತಾರೆ.
ರಾಮಪ್ಪ ಕೊಲೆ ಮಾಡಿತ್ತು ಮಲ್ಲಪ್ಪನಿಗೆ. ಮಾಡಿ ಮತ್ತೊಂದ್ ಮಾಡಿ ನಿಮ್ಗೆ ಮನುಷ್ಯತ್ವ ಐತಿಲ್ಲ. ನೀವು ರೈತನ ಮಕ್ಕಳು ನಿಮ್ ಮನೆಯಾಗ ಎಂತ ರೈತ ಏರಿಯಾಗತ್ತೆ ಅಂತ ಕೇಳ್ತೀವಿ ನಾವು. ಏನ್ ದಾಡಿಗೆ ನಿಮ್ಗೆ ತಾಬರ್ತು ಮೀಟಿಂಗ್ ಮಾಡ್ಬೇಕು. ನಾಳೆ ಸಮಿತಿ ಚೇಂಜ್ ಮಾಡ್ಬೇಕು. ನೀವು ಏಜೆಂಟ್ ಇಟ್ಕೊಂಡ್ರಿ, ಕಾರ್ಖಾನೆ ಏಜೆಂಟ್ ರೈತ ಪ್ರತಿನಿಧಿ ಅಂತ ಹೇಳ್ತಿರ್ಬೋದು. ನಾಚಿ ಆಗ್ಬೇಕು. ನೀವೆಲ್ಲ ಇನ್ನು ಅಡ್ಡಾಡುದು ಅಂತೇಳಿ ಅಂದ್ರೆ 108 ಸೆಕ್ಯೂರಿಟಿ ತಗೊಂಡ್ ಅಡ್ಡಾಡ್ಬೇಕಾಗತ್ತೆ. ನಿಮ್ಮನ್ನ ರೋಡ್ ಮೇಲೆ ನಿಂದಿರಿಸಿ ಏನ್ ಬೆಲೆ ನಿಗದಿ ಮಾಡಿದ್ರಿ? ಕಳೆದ ಸಾಲಿನಲ್ಲಿ ಬೆಲೆ ನಿಗದಿಯಾಗಿ ನಿಮಗೆ ಕಡಿಮೆ ಕೊಟ್ಟಿರ್ತಕ್ಕಂಥ ಪ್ರಕರಣಗಳಲ್ಲಿ ಅಂತ ಕಾರ್ಖಾನೆಗಳ ಮಾಲೀಕರನ್ನ, ವ್ಯವಸ್ಥಾಪಕ ನಿರ್ದೇಶಕರನ್ನ ನಾನೇ ಕರೆಸ್ಕೊಂಡು ನಮ್ಮ ಕಚೇರಿಗೆ ಕರೆಸ್ಕೊಂಡು ರೈತ ಮುಖಂಡರ ಜೊತೆ ನಾನು ಕೂಡ ಚರ್ಚೆ ಮಾಡ್ತೀನಿ. ಅದು ಯಾರು ಕಾನೂನಿಗಿಂತ ದೊಡ್ಡವರು ಯಾರು ಅಲ್ಲ, ಅವರು ನಮ್ಮ ಮಾತಿಗೆ ಬರಲೇಬೇಕಾಗ್ತದೆ. ಕರ್ಸ್ಕೊಳ್ತಕ್ಕಂಥ ಹೇಗೇನೋ ನನಗೆ ಗೊತ್ತಿದೆ. ಕರ್ಸ್ಕೊಂಡು ತಮ್ಮಗಳ